ದಾಸನೂರು ಉಚ್ಚಪ್ಪನ ಹೆಸರು ಹೇಳಿ ಅವನ ಹೆಸರು ಹೇಳಿ ಕಾಣಿಕೆ ಕಟ್ಬಿಟ್ರು ಮಕ್ಕಳು ಕೈ ಕಟ್ಟಿದ್ರೂ ಗುಣ ಆಗ್ತದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ದಾಸನೂರ್ಗೆ ಹೋಗಿದ್ವಿ. ವಿಹಾನ್ಗೆ ಮುಡಿ ಕೊಡ್ತೀವಿ ಅಂತ ಹರಕೆ ಹೊತ್ತಿದ್ವಿ. ಅದಕ್ಕೋಸ್ಕರ ತೀರಿಸೋಣ ಅಂತ ಹೋಗಿದ್ವಿ. ಅವನು ಮುಡಿ ಕೊಡೋಣ ಅಂತ ಕರ್ಕೊಂಡೋದ್ವಿ. ಅವನು ಒಂಚೂರು ಸಹ ಅಳ್ಳಿಲ್ಲ, ಸೈಲೆಂಟಾಗಿ ಕೂತ್ಕೊಂಡು ಆ ದೇವ್ರಿಗೆ ಮುಡಿ ಕೊಟ್ಟ. ಅಲ್ಲಿ ಸ್ಥಾನಕ್ಕೆ ಬಿಸಿನೀರಿರಲ್ಲ, ತಣ್ಣೀರಿರುತ್ತೆ. ಸೊ ನೀವು ಯಾರು ಮುಡಿ ಮಾಡ್ಸೋಕ್ಕೆ ಅಂತ ಹೋದರೆ ಒಂದು ಬಾಟ್ಲು ಬಿಸಿನೀರು ತೊಗೊಂಡೋಗಿ ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿಸಿ. ನಾವು ಹೋದಾಗ ನೋಡ್ತಿರ್ಬೋದು ನೀವು ಎಷ್ಟು ರಶ್ ಇದೆ ಅಂದರೆ ಫುಲ್ಲು. ನಾವು ನಿಂತಿದ್ದು 5ನೇ ಲೈನಲ್ಲಿ, ಸ್ಟಾರ್ಟಿಂಗ್ ಹೋದಾಗ ನಿಂತಿದ್ದು. ಆಮೇಲೆ ನಾವು ಫಸ್ಟ್ನೇ ಲೈನ್ಗೆ ಹೋದಾಗ ಇನ್ನೂ ನಮ್ಮ ಹಿಂದೆ ನೋಡಿ ಎಷ್ಟು ಜನ ಇದ್ದರು ಅಲ್ವಾ. ಸೊ ನೋಡಿ, ಮಕ್ಕಳನ್ನ ಕರ್ಕೊಂಡು ಎಷ್ಟು ಜನ ಬರ್ತಿದ್ದಾರೆ ಅಂದರೆ ನೀವೇ ನೋಡಿ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಸಹ ಕಡಿಮೆ ಆಗ್ತಿಲ್ಲ ಅಂದರೆ ನೀವು ಬಂದು ಇಲ್ಲೊಂದು ಸಲ ಭೇಟಿ ನೀಡಿ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಹುಷಾರಾಗ್ತಾರೆ. 18 ವರ್ಷದವರೆಗೂ ಸಹ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದು ತಾಳಿ ಹಾಕಿಸ್ತಾರೆ. ಮಕ್ಕಳಿಗೆ ಜ್ವರ ಇರೋದು, ಚಂಡಿ ಹಿಡಿಯೋದಿರ್ಬೋದು, ಈ ಥರ ಬೇದಿ ಆಗೋದಿರ್ಬೋದು, ಈ ಥರ ಅನೇಕ ರೀತಿ ಇದ್ದರೂ ಸಹ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಸಹ ಕಡಿಮೆ ಆಗ್ತಿಲ್ಲ ಅಂದರೆ ಬಂದು ನೀವು ಇಲ್ಲೊಂದು ಸಲ ಬಂದು ದೇವ್ರಿಗೆ ಪೂಜೆ ಮಾಡಿಸಿ ತಾಳಿ ಹಾಕಿಸ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಅವ್ರು ತಾಳಿ ಕಟ್ಟುವಾಗಲೂ ಸಹ ನಿಮ್ಮ ಮಗುಗೆ ಏನಾಗ್ತಿದೆ ಅಂತ ಕೇಳ್ತಾರೆ. ನೀವು ಅದನ್ನು ಹೇಳಿದ್ರೆ ಅವರು ತಾಳಿ ಕಟ್ಬಿಟ್ಟು ಬೇರೆ ಕೊಡ್ತಾರೆ, ಅದನ್ನು ಮನೇಲಿ ಕುಡಿಸಿ ಅಂತ. ಅದಾದಮೇಲೆ ಉಚ್ಚಪ್ಪನ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮಗು ಹುಷಾರಾಗಿ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಬನ್ನಿ. ಮುಡಿ ಏನಾದ್ರು ಮಾಡಿಸಿದ್ರೆ ಅಲ್ಲಿ ಅಭಿಷೇಕ ಅಂತ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಸಿ 200 ರೂಪಾಯಿ ಕೊಟ್ಟರೆ ಅವರೇ ಅಭಿಷೇಕ ಪೂಜೆ ಅಂತ ಮಾಡ್ಕೊಡ್ತಾರೆ. ಸುಮಾರು ನನ್ನ ಬುದ್ಧಿ ಗೊತ್ತಿದ್ದು ಒಂದು 70-80 ವರ್ಷದ್ದು ನೋಡ್ತಾ ಇದ್ದೀನಿ. ಒಂದು 60 ವರ್ಷದಿಂದ ಈಚೆ ಗಂಟೆ ನೋಡ್ತಾ ಇದ್ದೀನಿ. 60 ವರ್ಷ ಮಕ್ಕಳಿಗೆ ಏನಾದರೂ ಇಲ್ಲಿ ಬಂದು ಕಟ್ಟಿಸೋದು ತಾಳಿ ಮಕ್ಕಳಿಗೆ ಒಳ್ಳೇದಾಗ್ತದೆ. ಇಲ್ಲಿ ಬಂದರೆ ಉಚ್ಚಪ್ಪನ ಹೆಸರು ಹೇಳಿ ಅದು ಮಾಡಿದಾಗ ಅವ್ರ ಮಕ್ಕಳಿಗಾಗಿದ್ರೆ ಮಕ್ಕಳದಾಗಿದ್ರೆ ಒಳ್ಳೇದಾಗ್ತದೆ. ಅಂದರೆ ಜ್ವರ, ವಾಮಿಂಟು, ಬೇದಿ, ಜ್ವರ, ವಾಮಿಟು ಇದೆಲ್ಲ ಕಣ್ಣು ಇದಾಗೋದು, ಮಕ್ಕಳದು ಒಂದು ಕೆರೆತ ಅಳೋದು, ದೃಷ್ಟಿ, ಚಂಡಿ ಇವೆಲ್ಲ ಆಗಿದ್ರೆ ಒಳ್ಳೇದಾಗುತ್ತೆ. ಇಲ್ಲಿ ಬಂದು ಕಟ್ಸ್ಕೊಂಡು ಹೋದ್ರೆ ಎಲ್ಲ ಸಮಾಧಾನ ಆಗುತ್ತೆ, ಗುಣನೂ ಆಗುತ್ತೆ. ದಾಸನೂರು ಉಚ್ಚಪ್ಪನ ಹೆಸರು ಹೇಳಿ ಅವನ ಹೆಸರು ಹೇಳಿ ಕಾಣಿಕೆ ಕಟ್ಬಿಟ್ರು ಮಕ್ಕಳು ಕೈ ಕಟ್ಟಿದ್ರೂ ಗುಣ ಆಗ್ತದೆ. ಮನೆಗೆ ಹೋದ್ಮೇಲೆ ಮಾಮೂಲಿ ತಾಳಿ ಕಟ್ಟಿ ಪೂಜೆ ಮಾಡೋದಾ? ಅದು ಒಂದು ವಾರ ಆದಮೇಲೆ ಏನೋ ತಿರ್ಗಾ ಮತ್ತೆ ಆದರೆ ಅದನ್ನೇ ತೊಳೆದು ನಾವು ಅದನ್ನೇ ಸ್ವಾಮಿ ಹೆಸರು ಹೇಳಿ ನಾವು ಪೂಜೆ ತೊಂದರೆ ಏನಿಲ್ಲ, ಅಷ್ಟೇ. ನೋಡ್ತಿರ್ಬೋದು, ಅವರು ತುಂಬ ಹಳೆ ಕಳೆದವರು. ಆಗ್ಲಿಂದ ಸಹ ಮಕ್ಕಳಿಗೆ ಅವರು ಬಂದು ಕಟ್ಟಿಸ್ಕೊಂಡು ಹೋಗ್ತಿದ್ದಾರೆ. ಮೊದಲೆಲ್ಲ ಇತ್ತು ಬೆಳಿಗ್ಗೆ 5 ಗಂಟೆಗೆ ಯಾರನ್ನೂ ಮಾತಾಡಿಸ್ದೆ ಬಂದು ತಾಳಿ ಕಟ್ಸ್ಕೊಂಡು ಹೋಗ್ಬೇಕು ಅಂತ. ಬಟ್ ಈಗ ಆ ಥರ ಏನಿಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಂಜೆವರೆಗೂ ತಾಳಿ ಕಟ್ತಾರೆ. ಬಂದು ಕಟ್ಟಿಸ್ಕೊಂಡೋಗಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.